ಇನ್ನು ಬಾಗಲಕೋಟೆಯ ನವನಗರದಲ್ಲಿ ತುಂಬಾ ಅಮಾನವೀಯವಾದಂತಹ ಒಂದು ಘಟನೆ ನಡೆದಿರುವಂಥದ್ದು. ಯಾಕಂದರೆ ಬುದ್ಧಿಮಾಂದ್ಯ ಒಬ್ಬ ಬಾಲಕನ ಮೇಲೆ ಏನು ಆತನನ್ನು ಮಕ್ಕಳಂತೆ ಜೋಪಾನ ಮಾಡಿ ಆತನಿಗೆ ಶಿಕ್ಷಣ ನೀಡಿ ಏನು ಅವ್ರನ್ನ ಒಳ್ಳೆಯ ದಾರಿಗೆ ಸೇರಿಸಬೇಕಾಗಿದ್ದಂತಹ ಶಿಕ್ಷಕ ಹಾಗೂ ಆತನ ಪತ್ನಿಯೇ ವಿಕೃತವಾಗಿ ಹಲ್ಲೆ ಮಾಡಿ ಅವ್ರನ್ನ ತುಂಬಾ ಮೈ ಮೇಲೆ ಬಾಸಣೆ ಬರುವಂತೆ ಹಲ್ಲೆ ಮಾಡಿದ್ದಾರೆ. ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಸರ್, ಈಗ ಈ ಘಟನೆ ಯಾವಾಗಾಯಿತು, ಈಗೇನು ಹೇಳ್ತೀರಿ ಇದ್ರ ಬಗ್ಗೆ? ಈ ಥರ ಹೊಡೆದಿದ್ದಾರಲ್ಲ ಘಟನೆ ಒಂದು ಭಾಳ ದಿವಸ ನಡ್ಕೊಂಡು ಬರತ್ತೈತೆ ರೀ. ಇದ್ರ ಬಗ್ಗೆ ನಮಗೇನು ಮಾಹಿತಿ ಇದ್ದಿದ್ದಿಲ್ಲ ರೀ. ಆದರೆ ಈಗ ನಮಗೆ ಮಾಹಿತಿ ಆಗೋಣ ರೀ, ನಮ್ಮ ಮಗಂದೆಲ್ಲ ಕ್ಲಿಪ್ಸ್ ಬರೋಣ ನಾವು ಇದು ಆ್ಯಕ್ಷನ್ ತೊಗೊಂಡಿನಿ ರೀ ಅವ್ರ ಬಗ್ಗೆ. ಸಿಕ್ಕಂಗೆ ಹುಡುಗಗೆ ಬಡಿಯೋದು, ಟಾರ್ಚರ್ ಮಾಡೋದು, ಅವ್ರ ಕಣ್ಣಾಗ ಖಾರ ಪುಡಿ ಹಾಕೋದು. ನನ್ನ ಮಗಗೆ ಅಂತಿಲ್ಲ ರೀ, ಇದು ಅಲ್ಲಿ ಇದು ಎಲ್ಲ ಮಕ್ಕಳಿಗೆ ಅದೇ ಇದು ಟಾರ್ಚ್ ಐತ್ರಿ. ಅಲ್ಲಿ ಇದೇ ಥರ ಟಾರ್ಚ್ ಮಾಡಾಕತ್ತಾರೆ ರೀ ಅವ್ರಿಗೆ. ಮತ್ತು ನಮ್ಮ ಮುಂದೆ ಹೇಳೋದು ನಿಮ್ಮ ಮಕ್ಕಳು ಚಂದ ಇರ್ತಾರಂತ. ಮತ್ತು ಪೇಮೆಂಟ್ ಇವ್ರಿಗೆ ಒಂದು ದಿವ್ಸ ಲೇಟ್ ಆತಂತಂದ್ರೆ ನಮ್ಮದು MI ತುಂಬುದೈತಿ, ನಮಗೆ ಪೇಮೆಂಟ್ ಹಾಕಿ ಕೊಡ್ರಿ ಅಂತ ಫೋನ್ ಮಾಡ್ತಾರೆ ರೀ. ಸಿಕ್ಕಂಗೆ ಮತ್ತು ಊಟದಂದ್ರು ಮಕ್ಕಳಿಗೆ ಸರಿ ಕೊಡೋಂಗಿಲ್ಲ ಅಂತ್ರಿ. ಮಕ್ಕಳ ಬಾಯಲ್ಲಿ ಮತ್ತು ಮಕ್ಕಳಿಗೆ ನಾವು ಮನೆಗೆ ಕರ್ಕೊಂಡು ಬಂದು ಕೇಳಿದ್ರೆ ಏನೋ ಸ್ವಲ್ಪ ಪ್ಯಾಂಟ್ ತೆಗೆದು ನೋಡಿದ್ರೆ ಸರ್ ಹೇಳ್ಯಾನ ತೋರಿಸ್ಬೇಡ ಅಂತ ಹೇಳ್ಯಾನ ಅಂತ ಅವ್ನು ಒಟ್ಟು ಆ ಸರ್ಗಳು ನೋಡಿದ್ರೆ ಅನಿಸ್ತಾರೆ ರೀ. ಮಕ್ಕಳು ಏನೂ ನಮ್ಮ ಮುಂದೆ ಒಡೆದು ಹೇಳಂಗಿಲ್ಲ. ಇವತ್ತು ನನ್ನ ಮಗಗೆ ಹೊರಗೆ ಕಡ್ಯಾನ ಮತ್ತು ಎಲ್ಲ ನಾವು ಗೊಳೆ ಆಗೋಣ. ನನ್ನ ಮಗ ಎಲ್ಲ ತೋರ್ಸಕತ್ತಾನ, ಅವ್ರು ಹೆಂಗೆ ಅವ್ರು ಪ್ರಾಬ್ಲಮ್ ಮಾಡಿದ್ರೆ ಹೆಂಗಿಲ್ಲ, ಹೆಂಗೆ ಕಾಲಿಟ್ಟು ಎಲ್ಲ ತೋರ್ಸಕತ್ತಾನ ರೀ ಸರ್ ನನ್ನ ಮಗ ರೀ. ಎಷ್ಟು ವರ್ಷದಿಂದ ಐತ್ರಿ ಈ ಶಾಲೆಯಲ್ಲಿ? ಇದು ಶಾಲೆ ನಾನು ನನ್ನ ಮಗಗೆ ಹಾಕಿ 4 ವರ್ಷ ಆಯ್ತು ರೀ ಈ ಶಾಲೆಗೆ. ನನ್ನ ಮಗಗೆ ರೀ ಅಂದ್ರೆ ಕ್ಲಾಸ್ ಇಲ್ಲ ರೀ, ಇದು ಜಸ್ಟ್ ಮೆಂಟಲಿ ಅಂದ್ರೆ ಮಂದ ಬುದ್ಧಿ ಮಕ್ಕಳ ಶಾಲೆ ರೀ. ಇದು ಶಾಲೆ ರೀ. ಹಾಂ, ಈ ಥರ ಮಾಡಿದಾರಲ್ಲ, ಅದು ಏನು ಆಗ್ಬೇಕಂತೀರಿ? ಈ ಥರ ಒಂದು ಮಕ್ಕಳನ್ನ ಒಬ್ಬ ಶಿಕ್ಷಕನೇ ಮಾಡ್ತಾರಂತಂದ್ರೆ ಏನಾಗ್ಬೇಕಂತ? ಇಂಥವ್ರಿಗೆ ತಮ್ಮ ಲೈಸೆನ್ಸ್ ಐತಿ ಅಂತ ಮೆರೆದಾಡಕತ್ತಾರೆ ಕಾಣ್ತೈತ್ರಿ ಸರ್. ಇಂಥವ್ರದ್ದು ಏನೈತಿ ರೀ, ಮೊದಲು ಇವ್ರಿಗೆ ಎಲ್ಲಿ ಇನ್ನೊಂದು ಸರ್ಗೆ ಇದು ಸಿಗಬೇಡ್ರಿ, ಲೈಸೆನ್ಸ್ನು ಸಿಗಬೇಡ್ರಿ, ಅವ್ರು ಮಾಡಬೇಡ್ರಿ. ಆ ಥರ ಇವ್ರಂಥವ್ರು ಶಿಕ್ಷೆ ಆಗ್ಬೇಕ್ರಿ ಸರ್. ಇವರ ತಮ್ಮ ಆ ಮಕ್ಕಳು ಕಾಯ್ಬೇಕನ್ನೋ ಕಾಯುವಲ್ರಿ, ಇವರು ತಮ್ಮ ಸ್ವಾರ್ಥ ಪೂರ್ತಿ ಇದು ಮಾಡ್ಕೊಳ್ತಾರೆ ರೀ ಯೂಸ್. ಆ ಮಕ್ಳಿಗೆ ಸರಿಯಾಗಿ ಊಟ ಅದು ಕೊಡ್ತಾರಲ್ಲ, ಹೆಂಗೆ? ಅದನ್ನ ಊಟನೂ ಇಲ್ಲ, ಏನೂ ಇಲ್ಲ ರೀ ಸರ್. ಸರಿಯಾಗಿ ಊಟನೂ ಇಲ್ಲ ಅಂತ ನಮ್ಮ ಮಕ್ಕಳು ನಮ್ಮ ಮನ್ಯಾಗಿದ್ರೆ ದಾಡ್ಸಿದ್ರೆ ನಮ್ಮ ಮಕ್ಕಳು ಹಿಂಗೆ ಕಟ್ಗೆ ತೆಗ್ಯಾರ ಸರಿ. ಅವ್ರು ನೋಡ್ಲಿಕ್ಕಾಗವಲ್ಲ ನಮ್ಮ ಕಡೆ. ಹಿಂದೆ ಈ ಬಗ್ಗೆ ನಿಮ್ಮ ಮಗ ಏನೋ ನಿಮ್ಮ ಬಗ್ಗೆ ನಿಮ್ಮ ಮುಂದೆ ಹೇಳಿದ್ರ ಹೊಡಿತಾರ ಹಿಂಗೆಲ್ಲ ಅಂತಂದು? ಒಮ್ಮೆ ಮೊದಲು ಹೇಳ್ತಿದ್ರಿ ಸರ್, ಇತ್ಲಾಗ ಅವಂಗೆ ಅಂಜಿಸ್ಬಿಟ್ಟಾರ್ರಿ. ಅವ ಏನು ಹೇಳುವಲ್ಲ, ಆ ಪರಿ ಅವ್ರೆ ಹೆದರ್ಸಿ ಇಟ್ಟಾರ್ರಿ ಸರ್. ಒಟ್ಟು ಮತ್ತು ನಾವು ಹೋಗೋಣ ಅವ್ರ ಮಕ ತೊಳಸ್ಬಿಡೋದು, ಕುಕ್ಮ ಹಚ್ಚಿ ಈಬತ್ತಿ ಹಚ್ಚಿ ಕಳಿಸ್ಬಿಡೋದು ರೀ. ಮತ್ತು ಏನೋ ಒಂದು ಸ್ವಲ್ಪ ಒಂದು ಹಿಂಗೆ ಅರ್ಬಿ ಅವ್ರು ತೆಗೆದು ನಾವು ನೋಡೋಕೆ ಹೋದೀವಿ ಅಂತಂತಂದ್ರೆ ಏನಿಲ್ಲ ಇಲ್ಲ ಯಾನು ಬಡ್ದಾರೇನಂತಂದ್ರೆ ಬಡ್ದಾನ ಆದ್ರೆ ಅವ್ನು ನನಗೆ ಹೇಳಬೇಡ ಅಂತ ಹೇಳ್ಯಾನಂತ ಮಕ್ಕಳಿಗೆ ಹೆದರಿಕೆ ಹಾಕ್ತಾರಂತ್ರಿ. ಗಂಡ ಹೆಂಡತಿ ಬೇರೆ ಬೇರೆ ಮಕ್ಕಳಿಗೆ ಹಿಂಗೆ ಮಾಡತ್ತಾರ ಎಲ್ಲರೂ ನನ್ನ ಕಡೆ ನನ್ನ ಮಗಂದ ಇನ್ನೊಬ್ಬನ ಮಗಂದ ನನಗೆ ಕ್ಲಿಪ್ ಶಿಕಾನ ನಾ ಆ್ಯಕ್ಷನ್ ತೊಗೊಂಡೇನಿ ರೀ ಸರ್. ಅಲ್ಲ, ಈಗ ಒಬ್ಬ ತಂದೆಯಾಗಿ ಪಾಪ ನೀವು ಸಣ್ಣ ಕೂಸಿರ್ಲಿ ಅದನ್ನು ಆಡಿ ಬೆಳೆಸಿರ್ತೀರಿ, ಈ ಥರ ಬೇರೆ ಯಾರೋ ಒಬ್ಬರು ಈ ಥರ ಹೊಡಿತಾರ ಅಂದ್ರೆ ಎಷ್ಟು ದುಃಖ ಅನಿಸ್ಬೋದು ಪಾಪ. ಅನಿಸ್ತೈತಿ ಇಲ್ರಿ ನಮಗೆ. ಅದು ಅವಂಗೆ ಅವಾಗ ನಾವು ಮುಚ್ಚಬೇಕನ್ನೋದು ಲೆಕ್ಕನಾಗ ಇದ್ದಿದ್ದು ರೀ. ಅದನ್ನು ನಮಗೆ ಬ್ಯಾಡ್ರಿ. ಅದು ಅವ್ರು ಹೇಳ್ತಿನ್ನೋದು ಮಾಡ್ತಾರೆ, ನಾವು ಮಾಡಂಗಿಲ್ಲ ರೀ. ಆ ಬೇರೆ ತಾಯಿ ತಂದು ಆ ಶಾಲೆಯಾಗ ಯಾರ ಮಕ್ಕಳಿಗೆ ಇಟ್ಟಾರ್ರಿ ಅವ್ರು ಕರ್ಕೊಂಡು ಹೋಗ್ರಿ ಅಂತ ಹೇಳಿಬಿಟ್ರಿ ದಯವಿಟ್ಟು. ಯಾಕಂದ್ರೆ ಇವು ಮಹಾರಾಷ್ಟ್ರದಿಂದ ಮಕ್ಕಳು ಜಾಕಿ ಮಾಡೋಕೆ ಬಂದಿಲ್ಲ ರೀ. ಇವ್ರು ತಮ್ಮ ರೊಕ್ಕ ದುಡಿಯೋಕೆ ಬಂದಾರ ರೀ ಇವರು. ಮಕ್ಕಳು ಈ ಥರ ಮಾಡೋದ್ರೆ ಕಳ್ಕಿತ್ತು ಬರ್ತೈತಲ್ರಿ ಭಾಳ ಸರ್. ಏನು ರೀ ಸ್ವಲ್ಪ ಒಮ್ಮೆ ಆ ಕ್ಲಿಪ್ ನೋಡಿದ್ರೆ ಊಟ್ಸದ ಹೋಗಂಗಿಲ್ಲ ರೀ ಆ ಮಕ್ಕಳ ಬಗ್ಗೆ. ಯಾರ ಸಂಬಂಧ ನಾವು ತ್ರಾಸ ಪಡ್ತೀವಿ. ನಮ್ಮ ಮಕ್ಕಳಿಗೆ ಹಿಂಗೆ ಆತಂದ್ರೆ ಹೆಂಗೆ ಸುಮ್ಮ ಕುಂದಿರ್ತೀರಿ ಸರ್? ಎಲ್ಲ ರೊಕ್ಕ ಕೊಟ್ಟು ಮಕ್ಕಳನ್ನ ಹೊಡಿದು ನೋಡುವಂಥ ಸ್ಥಿತಿ ನಿಮ್ಮ. ಸ್ಥಿತಿ ಬಂತು ನೋಡ್ರಿ. ಇವ್ರು ರೊಕ್ಕನೂ ಕೊಡ್ಬೇಕ್ರಿ, ಎಲ್ಲ ಮಾಡ್ಬೇಕ್ರಿ, ಮತ್ತು ಮಕ್ಕಳು ಬಡಿಯೋದು ಸ್ಥಿತಿ ನೋಡ್ಬೇಕ್ರಿ. ಮಕ್ಕಳುಗಳು ಕಾಲು ಮೇಲೆ ಕಾಲು ಇಟ್ಟು ಬೆಟ್ಲೆ ಬಿಡ್ತಾರೆ ರೀ ಇವ್ರು. ಏನು ಮಾಡ್ತೀರಿ ಇವ್ರು ತೊಗೊಂಡು ಅಂದಲ್ಲಿ ನಾವು ಇದು ಎಲ್ಲ ಕಂಪ್ಲೇಂಟ್ ಮಾಡಿರಿ ಸರ್. ತಂದೆ ತಾಯಿಗೆ ನೋಡೋದು ತಡ್ಕೊಳಕ್ಕೆ ಆಗೋದಿಲ್ಲ, ಆಗಂಗಿಲ್ಲ ರೀ ಸರ್. ಇನ್ನು ಒಂದು ವೇಳೆ ನಮ್ದು ಒಮ್ಮೊಮ್ಮೆ ಮನ್ಸು ನಾವು ತಡ್ಕೋತೀವಿ, ತಾಯಿಗಳು ತಡ್ಕೊಳಂಗಿಲ್ಲ ರೀ ಸರ್. ಅವರು ನಾವು ತಡ್ಕೊಬೋದ್ರಿ, ಅವ್ರು ತಡ್ಕೊಳಂಗಿಲ್ಲ ರೀ ಮನ್ಯಾಗ. ತಮ್ಮ ಮಗಗೆ ಏನೋ ಆತಂತಂದ್ರೆ ಅದಕ್ಕೆ ಆ ಸ್ಕೂಲ್ನಾಗ ಯಾವ ಮಕ್ಕಳಿಗೆ ಸೇರಿಸ್ಬೇಡ್ರಿ ಇದ್ರ ಮುಂದೆ. ಈಗೇನು ಪೊಲೀಸ್ ಕಂಪ್ಲೇಂಟ್ ಕೊಡತ್ತೀರಿ? ಈಗ ಕೊಟ್ಟಿರಿ ಸರ್. ಈಗ ನೋಡಿರಿ SI ಅವ್ರು ಕರೆದಾರ ಏನಂತ ನೋಡ್ತೀರಿ ಸರ್. ಏನಾಗ್ಬೇಕಂತೀರಿ ಈ ಥರ ಮಾಡಿದಾನಲ್ಲ ಅವ್ರ ಶಿಕ್ಷೆ ಆಗಬೇಕು ರೀ ಸರ್. ಅವ್ರದ್ದೆಲ್ಲ ಇಲ್ಲಿ ಕ್ಲೋಸ್ ಆಗಬೇಕು. ಈ ಮಕ್ಕಳಿಗೆ ಒಂದು ಪರಿಹಾರ ಸಿಗ್ಬೇಕು ರೀ. ಯಾಕಂದ್ರೆ ನಾವು ದುಡಿದ ಸಾಲ ಪಟ್ಟಿ ಮಾಡಿ ಇವ್ರಿಗೆ ನಾವು ಪೇಮೆಂಟ್ ಕಳಿಸ್ತಿದ್ದೀವಿ ರೀ. ಇವ್ರು ಫೋನ್ ಮಾಡ್ತಿದ್ರೆ ಒಂದು ದಿವ್ಸ ಡಿಲೇ ಆತಂತಂದ್ರೆ ನಮ್ಗೆ ಪೇಮೆಂಟ್ ಹಾಕ್ರಿ, ನಮ್ಗೆ MI ತುಂಬುದೈತಿ ಅಂತ. ಎಲ್ಲ ಮಕ್ಕಳಿಗೆ ಹೊಳ್ಳಿ ಪರಿಹಾರ ಸಿಗ್ಬೇಕು ನೋಡ್ರಿ. ಅವು ಎಷ್ಟು ಮಕ್ಕಳು ಅದಾರ ಅವಷ್ಟು ಮಕ್ಕಳಿಗೆ ಇವ್ರು ಎಷ್ಟೆಷ್ಟು ಏನೇನು ಮಾಡ್ಯಾರ ಎಲ್ಲರೂ ಪರಿಹಾರ ಸಿಗ್ಬೇಕು ನೋಡ್ರಿ. ಅಲ್ಲಿ 30 ಮಕ್ಕಳೇನು ಅದಾರ ರೀ ಸರ್ ಹಿಂಗೆ ನೈಟ್ ಇರೋರು. ಮತ್ತು ವಾರ್ಡ್ದಾಗ ಅವ್ರು ಮತ್ತು ಇಬ್ಬರು ಸರ್ಗಳು ಯಾರ್ಯಾರು ಅದಾರ ನೋಡ್ರಿ. ಒಂದು ಹೆಸರು ರವಿಕಾಂತ್ ಅಂತ ಐತ್ರಿ, ಅವ್ರಿಗೂ ಸಹ ಶಿಕ್ಷೆ ಆಗ್ಬೇಕು ರೀ.
ಇದು ಏನು ಹಲ್ಲೆಗೊಳಗಾಗಿರುವಂತಹ ಬಾಲಕ ದೀಪಕ್ ಅವರ ತಂದೆಯ ಮಾತು. ಕ್ಯಾಮ್ರಾಮ್ಯಾನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.